ದರ್ಶನ್ ಅವ್ರಿಗೆ 55 ಲ್ಯಾಕ್ಸು, ಸುದೀಪ್ ಸರ್ಗೆ 54 ಲ್ಯಾಕ್ಸು, ನಾನು 52 ಲ್ಯಾಕ್ಸಲ್ಲಿದ್ದೆ. ರೆಮ್ಯುನರೇಷನ್ ಅಲ್ಲ, ಸ್ಯಾಟಲೈಟ್ ರೈಟ್. ಇನ್ನು ಮಿಕ್ದವ್ರು ಯಾರು ಸೂಪರ್ ಸ್ಟಾರ್ ಅಂತ ಏನಿದ್ದಾರೆ, ಐ ನೋ ವಾಟ್ ಇಸ್ ದರ್ ವ್ಯಾಲ್ಯೂ, ವಾಟ್ ವಾಸ್ ದರ್ ವ್ಯಾಲ್ಯೂ. ಅದೊಂದು ಕಣ್ಬಿತ್ತು ಒಂದು ಜನಕ್ಕೆ. ಏನೋ ಆಗಿ ಅದು ಯಾವಾಗ ನನಗೆ ಡಿಸಾಸ್ಟರ್ ಆಯಿತು, ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಡಲಿಲ್ಲ ತುಂಬ ಜನ. ದೇ ಡಿಡ್ ನಾಟ್, ಬಿಕಾಸ್ ಐ ನೋ ಅದ್ರದ್ದು ಎಫೆಕ್ಟ್ ಏನು ಹಿಂಗೆ ಬಿತ್ತು ಅಂತ. ಅದರದ್ದು ಸ್ವಲ್ಪ ಮೇಜರ್ ಡಿಪ್ರೆಷನ್ ಹೊರಟದೆ. ನಿಮಗೆ ತುಂಬ ಆದಂಥ ಕೆಟ್ಟ ಅನುಭವ ಅಂದರೆ ಅದೇನಾ, ಅಥವಾ ಇನ್ನೂ ಅದೇ ಸರ್, ಅದೇ. ಯಾಕಂದರೆ ಆ ಸಿನಿಮಾ ಮಾಡಬೇಕಾದ್ರೆ ನಾನೊಂದು 5 ಸಿನಿಮಾ ಬಿಟ್ಟಿದ್ದೆ ಆ ಸಿನಿಮಾಗೋಸ್ಕರ. ಇಟ್ ವಾಸ್ ಎ ವೆರಿ ಬಿಗ್ ಡ್ರೀಮ್ ಸಿನಿಮಾ. ತುಂಬ ಖರ್ಚು. ಅವತ್ತಿನ ಕಾಲಕ್ಕೆ ದರ್ಶನ್ ಅವ್ರಿಗೂ, ಸುದೀಪ್ ಸರ್ಗೂ, ಮತ್ತು ಬೇರೆ ಯಾವುದೇ ನಟರು, ಮುರಳಿಯವ್ರು ಇರ್ಬೋದು, ವಿಜಯರಾಘವನ್ ಅವರಿದ್ರು, ಗಣೇಶ್ ಅವರಿದ್ರು, ವಿಜಯ್ ಸರ್ ಇದ್ರು, ತುಂಬ ಜನ ಇದ್ರು, ಪ್ರೇಮ್ ಅವರಿದ್ರು. ಇಟ್ ವಾಸ್ ಹೈ ಬಜೆಟ್ ನನಗೆ ಮಾಡಿದ್ದವರು. 1,34,02,2007-08 ಇಟ್ ವಾಸ್ ಎ ಬಿಗ್ ಬಜೆಟ್ ಸಿನಿಮಾ. ಅಂಡ್ ಸ್ಯಾಟಲೈಟ್ ರೇಟ್ ಸಿಗ್ತಾ ಇದ್ದದ್ದೇ ಕೇವಲ 50-55 ಲಕ್ಷ. ಅದೇ ದೊಡ್ಡ ವಿಷಯ. ಅದು ಬಿಟ್ಟು ನಮಗೆ ಬೇರೆ ಹಿಂದಿ ಅದು ಇದು ಅಂತ ಒಂದು ಮಾತುಕತೆ ಬೇರೆ ಆಡ್ಬಿಟ್ಟಿದ್ರು. ಇದು ಒಂದು ರೌಂಡು ಎಲ್ಲರೂ ಕಿವಿಗೂ ಬಿತ್ತು. ಅದೇನಾಯ್ತೋ ಗೊತ್ತಿಲ್ಲ ಸರ್, ಸಿನಿಮಾ ರಿಲೀಸ್ ಆಗಲಿಲ್ಲ. ಅದು ಯಾವಾಗ ಆ ಥರ ಆಯಿತು, ತುಂಬ ಡಿಪ್ರೆಷನ್ ಹೋದೆ. ಅಂದರೆ ನಾನು ಮನ ದನ ಎಲ್ಲ ಕೊಟ್ಟು ಮಾಡಿದ್ವಿ. ನಾನೊಬ್ಬನೇ ಅಲ್ಲ, ಡೈರೆಕ್ಟ್ರು, ಪ್ರೊಡ್ಯೂಸರು, ಕೋಆರ್ಡಿನೇಟರ್ಸ್ಗಳು, ಸೆಟ್ ಅವರು, ಅದ್ರ ಜೊತೆಗೆ ಅವಾಗ ಬೇರೆ ನನ್ನ ಅಭಿಮಾನಿ ಸಂಘಗಳು ಒಂದಷ್ಟು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.